ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಅದರಲ್ಲಿರುವಂತಹ ವಿಲ್ಲನ್ ಕ್ಯಾರೆಕ್ಟರ್ ಬಹಳ ಮುಖ್ಯ ಆಗುತ್ತೆ. ನಾವು ವಿಲ್ಲನ್ ಅಂತ ಯಾಕೆ ಕರಿತೀವಿ ಅಂತ ಅಂದ್ರೆ, ಹೀರೋಗೆ ಯಾವುದೋ ಒಂದು ಕಡೆಯಿಂದ ಕಷ್ಟವನ್ನ ಕೊಟ್ಟಿರ್ತಾರೆ ಅನ್ನುವಂತಹ ಕಾರಣಕ್ಕೆ ಅವ್ರನ್ನ ವಿಲ್ಲನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನಮ್ಮ ಕನ್ನಡದ ರಾಕಿ ಬಾಯ್ ಕೂಡ ಇದೀಗ ವಿಲ್ಲನ್ ಪಾತ್ರದಲ್ಲಿ ಅಂತ ಅಂದ್ರೆ ರಾವಣನ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ನಟನೆ ಮಾಡೋದಕ್ಕೆ ಸಜ್ಜಾಗಿರುವಂಥದ್ದು. ಈಗಾಗಲೇ ಎಷ್ಟೋ ಅರ್ಧ ಮಟ್ಟದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದ್ದು, ಭಾಗ 1 ರಿಲೀಸ್ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಸಹ ಸಕಲ ಸಿದ್ಧತೆಗಳು ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದೀಗ ಯಶ್ ಅವರ ಹೇಳಿಕೆ ಬಹಳ ಒಂದಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ಭಿನ್ನಾಭಿಪ್ರಾಯವನ್ನ ಸಹ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಯಶ್ ಅವರು ಯಾವ ಹೇಳಿಕೆಯನ್ನ ಕೊಟ್ರು, ಯಾವ ವಿಚಾರವಾಗಿ ಈ ಹೇಳಿಕೆ ಬಂತು, ಒಟ್ಟಾರೆಯಾಗಿ ನೋಡೋದಾದ್ರೆ ನಮ್ಮ ರಾಕಿ ಬಾಯ್ ಅಭಿನಯದ ಬಹುನಿರೀಕ್ಷಿತ ರಾಮಾಯಣ ಸಿನಿಮಾದಲ್ಲಿ ಅವರು ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಅವರ ನಟನೆಯ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ರಂದು ರಿಲೀಸ್ ಆಗ್ತಾ ಇದೆ. ಇನ್ನು ಇದೇ ವೇಳೆ ಅವರು ದೇಶದ ಅತ್ಯಂತ ಜನಪ್ರಿಯ ಟಿವಿ ಶೋ ಆದಂಥ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಇನ್ನು ಈ ಮೂಲಕ ಶೋಗೆ ಬಂದಂತಹ ಮೊದಲ ಕನ್ನಡದ ನಟ ಎಂಬ ಹೆಗ್ಗಳಿಕೆಗೆ ಯಶ್ ಅವರು ಪಾತ್ರಧಾರಿಯಾಗಿರುವಂಥದ್ದು. ಇನ್ನು ಈ ಶೋನಲ್ಲಿ ಹಿರಿಯ ಪತ್ರಕರ್ತರಾದಂತಹ ರಜತ್ ಶರ್ಮಾ ಅವರು ಖಡಕ್ ಪ್ರಶ್ನೆಗಳಿಗೆ ಇದೀಗ ಉತ್ತರಿಸಿದಂತಹ ಯಶ್, ಶ್ರೀರಾಮನ ಪಾತ್ರ ಮಾಡುವಂತಹ ಬದಲು ರಾವಣನ ಪಾತ್ರವನ್ನೇಕೆ ಆಯ್ಕೆ ಮಾಡಿಕೊಂಡ್ರಿ ಎಂಬಂತಹ ಕುತೂಹಲಕ್ಕೆ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ನೀವು ನಿರ್ಮಾಪಕರಾಗಿದ್ದೀರಿ, ರಾಮನ ಪಾತ್ರವನ್ನೇ ನೀವು ಆಯ್ಕೆ ಮಾಡ್ಕೋಬಹುದಿತ್ತಲ್ವಾ ಅಂತ ಇದೀಗ ರಜತ್ ಶರ್ಮಾ ಅವರು ಪ್ರಶ್ನೆಯನ್ನ ಕೇಳಿರ್ತಾರೆ. ಇದಕ್ಕೆ ಉತ್ತರಿಸಿದಂತಹ ಅವರು, ಶ್ರೀರಾಮನ ಒಳ್ಳೆತನ ಮತ್ತು ಮಹತ್ವವನ್ನ ಎತ್ತಿ ತೋರಿಸಬೇಕಾದ್ರೆ ರಾವಣನ ಶಕ್ತಿ ಹಾಗೂ ಗಟ್ಟಿತನವು ಅಷ್ಟೇ ಪ್ರಬಲವಾಗಿರಬೇಕು ಅಂತ ಇದೀಗ ಯಶ್ ವಿವರಣೆಯನ್ನ ಕೊಟ್ಟಿರುವಂತದ್ದು. ಇನ್ನು ರಾಮಾಯಣದ ಕಥೆಯಲ್ಲಿ ರಾವಣನಿಗೆ ಸಾವು ಇಲ್ವೇ ಇಲ್ಲ, ಇನ್ನು ಆತನ ಬಳಿ ಬ್ರಹ್ಮಾಂಡದ ವರಗಳ ಬಲವಿದೆ ಅಂತ ಹೇಳ್ಕೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ರಾವಣನಿಗೆ ಯಾರಿಂದಲೂ ಸಹ ಸೋಲಿಸಲು ಸಾಧ್ಯವಿಲ್ಲ ಅನ್ನುವಂತಹ ಸನ್ನಿವೇಶ ಸೃಷ್ಟಿಯಾದಾಗ ಮಾತ್ರ ಪ್ರಭು ಶ್ರೀರಾಮ ಆತನನ್ನ ಸಂಹರಿಸುವಂತಹ ಕ್ಷಣಕ್ಕೆ ನಿಜವಾದ ಮಹತ್ವ ಮತ್ತು ರೋಮಾಂಚನ ಸಿಗುತ್ತೆ ಅಂತ ಇದೀಗ ಹೇಳ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾದ ಸಹ ನಿರ್ಮಾಪಕರು ಆಗಿರುವಂತಹ ಯಶ್, ಚಿತ್ರದಲ್ಲಿ ರಾವಣನ ಪಾತ್ರವನ್ನ ನನಗಿಂತ ಉತ್ತಮವಾಗಿ ಯಾರು ಅಭಿನಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಂಬಿಕೆ ನನಗಿದೆ. ನಾವು ನಮ್ಮ ಪಕ್ಕಕ್ಕಿಟ್ಟು ಇಡೀ ಸಿನಿಮಾದ ಒಳ್ಳೆತನಕ್ಕಾಗಿ ಹಾಗೂ ಶ್ರೀರಾಮನ ಪಾತ್ರದ ಪ್ರಭಾವವನ್ನ ಹೆಚ್ಚಿಸೋದಕ್ಕೆ ಈ ನಿರ್ಧಾರವನ್ನ ಒಂದಷ್ಟು ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಒಟ್ಟಾರೆಯಾಗಿ ಈ ನಿರ್ಧಾರವನ್ನ ಬಹಳ ಪ್ರಮುಖವಾಗಿ ತೆಗೆದುಕೊಂಡಿರುವಂಥದ್ದು. ಇನ್ನು ರಾವಣನ ಪಾತ್ರಕ್ಕೆ ನನಗಿಂತ ಬೇರೆ ಯಾರು ಇನ್ನೊಬ್ರು ಸೂಟ್ ಆಗಲ್ಲ ಅನ್ನುವಂತಹ ಹೇಳಿಕೆಯನ್ನ ಇದೀಗ ನಮ್ಮ ರಾಕಿ ಬಾಯ್ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಕನ್ನಡದ ಹಿರಿಮೆ, ನಮ್ಮ ಕನ್ನಡದ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ರಾಕಿ ಬಾಯ್, ರಾಕಿಂಗ್ ಸ್ಟಾರ್ ಯಶ್ ಎಲ್ಲ ರೀತಿಯಲ್ಲೂ ಸಹ ಕನ್ನಡ ಆಗಿರ್ಬೋದು, ಕನ್ನಡ ಕಿರುತೆರೆ ಆಗಿರ್ಬೋದು, ಕನ್ನಡ ಚಿತ್ರರಂಗ, ಸ್ಯಾಂಡಲ್ವುಡ್ ಎಲ್ಲವನ್ನು ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.